ಈ ಮಕರ ರಾಶಿಯವರು ತುಂಬಾನೇ ಧೈರ್ಯದಿಂದ ಮುನ್ನುಗ್ಗುವರು. ಹಾಗೆಯೇ ತುಂಬ ಹಠಮಾರಿ ಸ್ವಭಾವದವರು. ಇವರು ಹಠ ಹೇಗಿರುತ್ತೆ ಅಂದರೆ, ಇವರು ಸುಮ್ಮನೆ ಹಠ ಮಾಡ್ಕೊಳ್ಳುವಂಥ ವ್ಯಕ್ತಿಗಳೇ ಅಲ್ಲ. ಆದರೆ ಇವರನ್ನ ಯಾರಾದರೂ ಎದುರಾಕೊಂಡ್ರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಇನ್ನು ಅವ್ರನ್ನ ತಿರುಗೂ ಕೂಡ ನೋಡಲ್ಲ. ಅಷ್ಟು ಹಠಮಾರಿ ಸ್ವಭಾವದವರು ಈ ಮಕರ ರಾಶಿಯವರು. ಹಾಗೆಯೇ ತುಂಬ ಅಂದರೆ ತುಂಬ ಧೈರ್ಯ ಕೂಡ ಈ ರಾಶಿಯವರಲ್ಲಿರುತ್ತೆ. ಇವರು ಎಂತಹದ್ದೇ ಕಷ್ಟದ ಕೆಲಸಗಳು ಬಂದರೂ, ಎಂತಹದ್ದೇ ಕಷ್ಟದ ಸವಾಲುಗಳು ಬಂದರೂ ಕೂಡ ಅದನ್ನು ತುಂಬಾ ಧೈರ್ಯದಿಂದ ಮುನ್ನುಗ್ಗಿ ಅದನ್ನು ಮಾಡೇ ಮಾಡ್ತಾರೆ. ಅಂತಹ ಸ್ವಭಾವದವರು ಈ ಮಕರ ರಾಶಿಯವರು. ಅಂತಹ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿರುತ್ತೆ, ಈ ಮಕರ ರಾಶಿಯವರು ಯಾವೆಲ್ಲ ಶುಭ ಫಲಗಳನ್ನ ಪಡ್ಕೋತಾರೆ, ಹಾಗೇನೆ ಯಾವೆಲ್ಲ ಅಶುಭ ಫಲಗಳನ್ನ ಪಡೀತಿದ್ದಾರೆ, ಹಾಗೇನೆ ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮಕರ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಮಕರ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಮಕರ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ. ಆ ನಂತರ ಅಶುಭ ಫಲಗಳು, ಆ ನಂತರ ಅದಕ್ಕೆ ಪರಿಹಾರಗಳು. ಮೊದಲಿಗೆ ಮಕರ ರಾಶಿಯವರ ಶುಭ ಫಲಗಳಲ್ಲಿ ಶನಿಯಿಂದ ವಿಪರೀತವಾದಂತಹ ಆತ್ಮವಿಶ್ವಾಸ ಅನ್ನೋದು ಈ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿದೆ. ಶನಿ ರಾಶಿಯವರಿಗೆ ಒಳ್ಳೆಯ ಸ್ಥಾನದಲ್ಲಿರೋದ್ರಿಂದ, ಧನಸ್ಥಾನದಲ್ಲಿರೋದ್ರಿಂದ ಇವರಿಗೆ ವಿಪರೀತವಾದಂತಹ ಆತ್ಮವಿಶ್ವಾಸ ಅನ್ನೋದು ಇರುತ್ತೆ. ಇವರು ಏನೇ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ತುಂಬಾ ಗಟ್ಟಿ ನಿರ್ಧಾರ ಮಾಡಿ ಎದೆ ಉಪ್ಸಿ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಹಾಗೆಯೇ ಭಾಗ್ಯಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಇರೋದ್ರಿಂದ ಈ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ಅನ್ನೋದು ದೊರೆಯುತ್ತೆ. ಈ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಬುಧ ಗ್ರಹ ಇದ್ದಾರೆ, ಬುಧಾದಿತ್ಯ ಯೋಗ ಕೂಡ ಇದೆ. ಹಾಗಾಗಿ ನಿಮ್ಮ ಪಿತ್ರಾರ್ಜಿತ ಆಸ್ತಿಗಳೇನಾದರೂ ಬರಬೇಕಾಗಿದ್ರೆ ಆ ಆಸ್ತಿಗಳು ಈ ತಿಂಗಳಲ್ಲಿ ಬಂದು ನಿಮ್ಮ ಕೈ ಸೇರುತ್ತೆ. ಇಲ್ಲ ಅಂದರೆ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಕೋರ್ಟು ಕಚೇರಿಯಲ್ಲಿ ವಾದ ವಿವಾದಗಳು ನಡೀತಿದ್ರೆ, ಇಲ್ಲ ಮನೆಯಲ್ಲಿ ಏನಾದರೂ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಜಗಳಗಳು ನಡೀತಿದ್ರೆ ಈ ತಿಂಗಳಲ್ಲಿ ಸಮಾಧಾನವಾಗಿ ಕೂತ್ಕೊಂಡು ಮಾತಾಡಿ ಪಿತ್ರಾರ್ಜಿತ ಆಸ್ತಿ ಅನ್ನೋದನ್ನ ನೀವು ಪಡ್ಕೋಬಹುದು. ಇನ್ನು ನಿಮ್ಮ ತಂದೆಯ ಆಶೀರ್ವಾದ ಕೂಡ ನಿಮ್ಮ ಮೇಲಿರುತ್ತೆ. ನಿಮಗೆ ಏನೇ ಕಷ್ಟ ಬಂದರೂ ಕೂಡ, ಹಾಗೆ ಏನೇ ವಿಪರೀತವಾದಂತಹ ಕಷ್ಟಗಳ ಸಮಯ ಬಂದರೂ ಕೂಡ ನಿಮ್ಮ ತಂದೆ ನಿಮ್ಮ ಜೊತೆ ನಿಲ್ತಾರೆ. ತಂದೆ ಒಬ್ಬರು ಜೊತೆ ನಿಂತ್ಕೊಂಡ್ರೆ ಏನನ್ನ ಬೇಕಾದರೂ ಕೂಡ ನಾವು ಗೆಲ್ಲಬಹುದಂತೆ. ಅಂತಹ ತಂದೆಯ ಆಶೀರ್ವಾದ ಕೂಡ ಈ ರಾಶಿಯವರಿಗೆ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ವಿಪರೀತವಾದಂತಹ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ. ಏನೇ ಒಂದು ವ್ಯಾಪಾರ ನಡೆಸ್ತೀರಿ ಅಥವಾ ಏನೇ ಒಂದು ವ್ಯವಹಾರ ಮಾಡ್ತೀರಿ, ಸ್ವಂತ ಉದ್ಯೋಗನೇ ಮಾಡ್ತೀರಿ, ಏನೇ ಮಾಡ್ತೀರಿ, ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲಕರವಾದಂತಹ ವಾತಾವರಣವಿರುತ್ತೆ. ಅದರಲ್ಲಿ ಲಾಭನೂ ಕೂಡ ನೀವು ಈ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ವಿದೇಶ ಪ್ರಯಾಣದಲ್ಲಿ ನಿಮಗೆ ವಿಪರೀತವಾದಂತಹ ಲಾಭವಿರುತ್ತೆ. ಯಾರ್ಯಾರು ವಿದೇಶಕ್ಕೆ ಪ್ರಯಾಣ ಮಾಡಬೇಕು ಅಂತ ಬಯಸ್ತಿದ್ದೀರೋ, ಯಾರ್ಯಾರು ಟ್ರಿಪ್ ಪ್ಲ್ಯಾನ್ ಆಗ್ತಿದ್ದೀರೋ, ಅಥವಾ ವಿದೇಶದಲ್ಲಿ ನೀವು ಜಾಬ್ ಮಾಡಬೇಕು ಅಂತ ಅನ್ಕೋತಿದ್ದೀರೋ, ವ್ಯಾಸಂಗ ಮಾಡಬೇಕು ಅಂತ ಅನ್ಕೋತಿದ್ದೀರೋ, ಅವರೆಲ್ಲರಿಗೂ ಕೂಡ ವಿದೇಶ ಪ್ರಯಾಣದ ಯೋಗ ಇರೋದ್ರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಖಂಡಿತವಾಗಿಯೂ ಕೂಡ ಪ್ಲ್ಯಾನ್ ಮಾಡ್ಕೊಳ್ಳಿ, ಅದಾಗೇ ಆಗುತ್ತೆ. ಇನ್ನು ಭಾಗ್ಯದಲ್ಲಿ ಬುಧ ಗ್ರಹ ಇರೋದ್ರಿಂದ ಹಣಕಾಸು ನಿಮ್ಮ ಕೈಯಲ್ಲಿ ಚೆನ್ನಾಗಿ ಓಡಾಡುತ್ತೆ. ಭಾಗ್ಯದಲ್ಲೇ ಬುಧ ಇದ್ಬಿಟ್ರೆ ಇನ್ನೇನು ತಲೆ ಕೆಡಿಸ್ಕೊಬೇಕಾಗಿಲ್ಲ. ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಬರಲ್ಲ. ನಿಮ್ಗೆ ಯಾವ ಟೈಮ್ಗೆ ಹಣ ಬೇಕು ಅಂತ ಅನ್ಕೋತಿರೋ ಆ ಟೈಮ್ಗೆ ಕರೆಕ್ಟಾಗಿ ನಿಮಗೆ ಹಣಕಾಸು ಅನ್ನೋದು ಬಂದು ಒದಗುತ್ತೆ. ಇನ್ನು ಶನಿಯ, ಸೂರ್ಯನ, ಹನುಮನ ಅನುಗ್ರಹ ಇರೋದ್ರಿಂದ ಏನೇ ತೊಂದರೆ ಬಂದರೂ ಕೂಡ ಭಯ ಪಡಬೇಡಿ. ನಿಮಗೆ ಶನಿ ಅನುಗ್ರಹ ಇದೆ, ಆಂಜನೇಯ ಸ್ವಾಮಿಯ ಅನುಗ್ರಹ ಇದೆ, ಸೂರ್ಯನ ಅನುಗ್ರಹ ಇದೆ. ಈ ಮೂರೂ ಗ್ರಹಗಳು ತುಂಬ ಅಂದರೆ ತುಂಬಾ ಪಾಸಿಟಿವ್ ಎನರ್ಜಿನ ಮಕರ ರಾಶಿಯವರ ಮೇಲೆ ಬೀರ್ತಿರೋದ್ರಿಂದ ನಿಮಗೆ ಎಷ್ಟೇ ಕಷ್ಟ ಬರಲಿ ಅದಕ್ಕೆ ಭಯ ಪಡಬೇಡಿ, ಧೈರ್ಯವಾಗಿರಿ. ಎಲ್ಲವನ್ನು ಕೂಡ ಈ ಶನಿದೇವ, ಆಂಜನೇಯ ಸ್ವಾಮಿ, ಸೂರ್ಯದೇವರೇ ನೋಡ್ಕೋತಿದ್ದಾರೆ. ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನ ಮಕರ ರಾಶಿಯವರು ನೋಡಿದ್ರಿ. ಇನ್ನು ಅಶುಭ ಫಲಗಳೇನೇನಿದೆ ಅಂತ ನೋಡೋದಾದರೆ, ಕುಟುಂಬ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಬಂಧುಗಳು ನಿಮಗೆ ಸಹಾಯಕ್ಕೆ ಬರಲ್ಲ, ಎಚ್ಚರವಾಗಿರಿ. ನೀವು ಎಲ್ಲ ಸಮಯದಲ್ಲೂ ಕೂಡ ನಿಮ್ಮ ಬಂಧುಗಳಿಗೆ ಸಹಾಯ ಮಾಡ್ತೀರಾ.
ಎಲ್ಲ ಸಮಯದಲ್ಲೂ ಕೂಡ ನಿಮ್ಮ ಬಂಧುಗಳಿಗೆ ನಿಮಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಹೆಲ್ಪ್ ಮಾಡ್ತೀರಾ. ಆದರೆ ನಿಮಗೆ ಕಷ್ಟ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಬಂಧುಗಳು ನಿಮ್ಮ ಜೊತೆ ಬರಲ್ಲ, ನಿಮ್ಮ ಪರವಾಗಿ ನಿಲ್ಲಲ್ಲ, ನಿಮ್ಮ ಸಹಾಯಕ್ಕೂ ಕೂಡ ಬರಲ್ಲ. ನೀವು ಎಷ್ಟೇ ಕೆಟ್ಟ ಟೈಮಲ್ಲಿದ್ದರೂ ಕೂಡ ಅವ್ರ ಹತ್ರ ಹಣ ಇರುತ್ತೆ, ಟೈಮ್ ಇರುತ್ತೆ, ಎಲ್ಲವೂ ಕೂಡ ಇದ್ದರೂ ಕೂಡ ನಿಮ್ಮ ಜೊತೆ ಅವರು ಬರೋದಿಲ್ಲ, ನಿಮ್ಮ ಸಹಾಯಕ್ಕೆ ನಿಲ್ಲಲ್ಲ. ಹಾಗಾಗಿ ನೀವು ನೆನ್ಪಿಟ್ಕೊಳ್ಳಿ, ಈ ತಿಂಗಳಲ್ಲಿ ನೀವು ಯಾವುದೇ ಬಂಧುವಿನ ಹತ್ರ ಸಹಾಯನ ಎಕ್ಸ್ಪೆಕ್ಟ್ ಮಾಡಬೇಡಿ. ಕುಜನಿಂದ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ತೊಂದರೆಗಳು ಬರಬಹುದು. ಕುಜ ನೀವು ಮಾಡುವಂತಹ ಕೆಲಸದ ಸ್ಥಳಗಳಲ್ಲಿ ನಿಮಗೆ ತೊಂದರೆಗಳನ್ನ ಕೊಡ್ತಿದ್ದಾರೆ ಈ ತಿಂಗಳಲ್ಲಿ. ಹಾಗಾಗಿ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ವಾತಾವರಣನ ಚೆನ್ನಾಗಿಟ್ಕೊಳ್ಳಿ. ತುಂಬಾ ತಾಳ್ಮೆಯಿಂದ ಇರಿ. ಯಾವುದೇ ಕಾರಣಕ್ಕೂ ಕೂಡ ಜಗಳಕ್ಕೆ ಹೋಗಬೇಡಿ. ಇನ್ನು ಆರೋಗ್ಯದಲ್ಲಿ ನೀವು ಗಮನನ ವಹಿಸ್ಬೇಕಾಗತ್ತೆ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡಬಹುದಂತೆ. ಹಾಗಾಗಿ ಆರೋಗ್ಯನ ನೀವು ತುಂಬ ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ಶುಕ್ರನಿಂದ ಗೃಹ ನಿರ್ಮಾಣಕ್ಕೆ ನಿಮಗೆ ಸಾಲವಾಗಬಹುದು. ಶುಕ್ರ ನಿಮಗೆ ಈ ತಿಂಗಳಲ್ಲಿ ನೀವೇನಾದರೂ ಮನೆ ಕಟ್ತಿದ್ದೀರಾ, ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಸಾಲನ ತರ್ತಾರೆ. ನಿಮಗೆ ಟೈಮು ಕರೆಕ್ಟಾಗಿ ನಿಮಗೆ ಬರಬೇಕಾಗಿರುವಂತಹ ಹಣ ಬರಲ್ಲ. ಅದ್ರ ಬದಲಾಗಿ ನೀವು ಸಾಲ ಮಾಡ್ಕೊಂಡ್ಬಿಡ್ತೀರಾ. ಗಮನ ವಹಿಸಿ. ಗುರುವಿನಿಂದ ಅತಿಯಾದಂತಹ ಖರ್ಚು ಇರುತ್ತೆ. ನಿಮಗೆ ಶನಿ ಬಲ ಇದೆ, ಆದರೆ ಗುರುಬಲ ಇಲ್ಲ. ಗುರುಬಲ ಇಲ್ಲದೇ ಇರೋ ಕಾರಣ ನೀವು ಅತಿಯಾದಂತಹ ಖರ್ಚನ್ನ ಮಾಡ್ತೀರಾ. ನೀವು ಖರ್ಚಿನ ಬಗ್ಗೆ ನಿಗಾ ವಹಿಸ್ಬೇಕಾಗತ್ತೆ. ಖರ್ಚಿನ ಕಡೆ ಗಮನನ ವಹಿಸ್ಬೇಕಾಗತ್ತೆ. ಶುಭ ಕಾರ್ಯಕ್ಕಾಗಿ ಅತಿಯಾದಂತಹ ಖರ್ಚುಗಳು ಆಗಬಹುದು. ನಿಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ನ ಮಾಡಬೇಕು ಅಂತಿರ್ತೀರಾ. ಅಂತಹ ಶುಭ ಕಾರ್ಯಗಳಿಗೆ ನೀವು ಅಂದ್ಕೊಂಡಿರೋದೇ ಒಂದಿರುತ್ತೆ, ಅದು ಅತಿಯಾಗಿ ಖರ್ಚಾಗ್ಬಿಟ್ಟಿರುತ್ತೆ. ಹಾಗಾಗಿ ನಿಮ್ಮ ಖರ್ಚಿನ ಬಗ್ಗೆ ತುಂಬ ಗಮನ ಹರಿಸ್ಬೇಕು ಅಂತ ಗುರುಗ್ರಹ ನಿಮಗೆ ಪ್ರೇರೇಪಣೆ ನೀಡ್ತಿದ್ದಾರೆ. ಇನ್ನು ಗುಪ್ತ ಶತ್ರುಗಳ ಕಾಟವಿದೆ. ಬಹಳ ಅಂದರೆ ಬಹಳನೇ ಹುಷಾರಾಗಿರಿ. ನಿಮಗೆ ಗೊತ್ತಿರಲ್ಲ, ನಿಮ್ಮ ಜೊತೆ ಚೆನ್ನಾಗೇ ಇರ್ತಾರೆ, ನಿಮ್ಮ ತಟ್ಟಲ್ಲೇ ಊಟ ಮಾಡ್ತಾರೆ, ನಿಮ್ಮ ಮನೇಲೇ ಇರ್ತಾರೆ. ಅಂಥವರೇ ನಿಮಗೆ ಸರಿಯಾಗಿ ನಿಮಗೆ ಆ ಕಾಟನ ಕೊಡ್ತಿರ್ತಾರೆ, ನಿಮಗೆ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಗುಪ್ತ ಶತ್ರುಗಳ ಬಗ್ಗೆ ನೀವು ಗಮನನ ವಹಿಸ್ಬೇಕಾಗತ್ತೆ. ಇನ್ನು ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಬರಬಹುದು, ಗಮನ ವಹಿಸಿ. ಹೊಟ್ಟೆಗೆ ಸಂಬಂಧಿಸಿದಂತೆ ಏನಾದರೂ ನೋವುಗಳು ಬಾಧೆಗಳು ಬಂದರೆ ಸಡನ್ನಾಗಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳಿ. ಇನ್ನು ಮಾತಿನಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸ್ಬೇಕಾಗತ್ತೆ. ಮಾತು ಹೊಡೆದ್ರೆ ಹೋಯ್ತು ಮುತ್ತು, ಮಾತು ಆಡಿದರೆ ಹೋಯ್ತು ಮುತ್ತು, ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಹಾಗಾಗಿ ಮಾತಿನಲ್ಲಿ ತುಂಬಾ ಗಮನ ವಹಿಸ್ಬೇಕಾಗತ್ತೆ. ಇನ್ನು ಪರಿಹಾರಗಳನ್ನ ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ನವಗ್ರಹ ಸ್ತೋತ್ರನ ಪಠನೆ ಮಾಡಬೇಕಾಗತ್ತೆ. ಜೊತೆಗೆ ಗುರುವಿನ ಆಶೀರ್ವಾದ ಪಡ್ಕೊಳ್ಳಿ, ಗುರುವಿನ ಆರಾಧನೆ ಮಾಡ್ಕೊಳ್ಳಿ, ಗಣೇಶನ ಆರಾಧನೆ ಮಾಡ್ಕೊಳ್ಳಿ. ನೀವು ಇಷ್ಟನ್ನು ಮಾಡ್ಕೊಂಡು ಬಂದರೆ ನಿಮಗಿರುವಂಥ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ. ನೋಡಿದ್ರಲ್ಲ, ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು, ಯಾವೆಲ್ಲ ಅಶುಭ ಫಲಗಳಿದೆ ಅಂತ. ನಿಮ್ಮದು ಕೂಡ ಮಕರ ರಾಶಿನ. ಹಾಗಿದ್ರೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ತಪ್ಪದೇ ಈಗಲೇ ಓಂ ಗುರು ರಾಘವೇಂದ್ರ ಸ್ವಾಮಿ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.